2026ರ ಐಪಿಎಲ್ಗೆ ಇನ್ನೇನು ಜಸ್ಟ್ 2 ತಿಂಗಳಷ್ಟೇ ಬಾಕಿ. ಇದೇ ವಾರ WPL ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಆದರೆ ಹಾಲಿ ಚಾಂಪಿಯನ್ ಆಗಿರುವಂತ ಮೆನ್ಸ್ ತಂಡಕ್ಕೆ ಈ ಸಲ ಇಂಜುರಿಯೇ ದೊಡ್ಡ ಭೂತವಾಗಿ ಕಾಡಲಿದೆ. ಯಾಕಂದ್ರೆ RCBಯ ಪ್ರಮುಖ 4 ಆಟಗಾರರು ಇಂಜುರಿಗೊಳಗಾಗಿದ್ದಾರೆ. ಹಾಗೆ ಇವರೆಲ್ಲರೂ ಕೂಡ ಪ್ಲೇಯಿಂಗ್ 11 ನಲ್ಲಿ ಇರಲೇಬೇಕಾದಂತ ಪ್ಲೇಯರ್ಗಳು. ಸೊ ಯಾರೆಲ್ಲ ಗಾಯಗೊಂಡಿದ್ದಾರೆ, 19ನೇ ಆವೃತ್ತಿಗೆ ಹೇಗೆ ಎಫೆಕ್ಟ್ ಆಗುತ್ತೆ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 19ನೇ ಆವೃತ್ತಿಯ IPL ನಲ್ಲಿ ದಿ ಮೋಸ್ಟ್ ಡೇಂಜರಸ್ ಟೀಮ್ ಎನ್ನುವಂತಿರುವಂತ RCB 2ನೇ ಟ್ರೋಫಿ ಮೇಲೆ ಕಣ್ಣಿಟ್ಟಿದೆ. ಬ್ಯಾಟಿಂಗ್, ಬೌಲಿಂಗ್, ಆಲ್ರೌಂಡರ್ಸ್ ಅಂತ ಇಡೀ ಟೀಮ್ ಬ್ಯಾಲೆನ್ಸ್ ಆಗಿದೆ. ಮಿನಿ ಆಕ್ಷನ್ ಬಳಿಕ ತಂಡದ ಸ್ಟ್ರೆಂತ್ ಇನ್ನಷ್ಟು ಹೆಚ್ಚಾಗಿದೆ. ಮಾಜಿ ಕ್ರಿಕೆಟಿಗರು, ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಕೂಡ ಬೆಂಗಳೂರು ತಂಡದ ಬಗ್ಗೆ ಅಪ್ರಿಶಿಯೇಟ್ ಮಾಡಿದ್ದಾರೆ. ಆದರೆ ಸೀಸನ್ ಆರಂಭಕ್ಕೂ ಮುನ್ನವೇ ಇಂಜುರಿಯೇ ದೊಡ್ಡ ವಿಲನ್ ಆಗುತ್ತಾ ಎನ್ನುವಂತ ಅನುಮಾನ ಮೂಡಿದೆ. RCBಯ 4 ಆಟಗಾರರು ಇಂಜುರಿ. T20 ವಿಶ್ವಕಪ್ ಮುಗಿದ ಬೆನ್ನಲ್ಲೇ IPL ಅಬ್ಬರ ಶುರುವಾಗುತ್ತೆ. ಹೀಗಿರುವಾಗಲೇ RCBಯ ಮೇನ್ ಪಿಲ್ಲರ್ಸ್ ನಂತಿರುವಂತ ಫಿಲ್ ಸಾಲ್ಟ್, ರಜತ್ ಪಾಟಿದಾರ್, ಜೋಶ್ ಹೇಜಲ್ವುಡ್ ಹಾಗೆ ಟಿಮ್ ಡೇವಿಡ್ ಇಂಜುರಿಗೊಳಗಾಗಿದ್ದಾರೆ. ಈ 4 ಕೂಡ RCBಯ ಪ್ರಮುಖ ಪ್ಲೇಯರ್ಗಳು. ಅದರಲ್ಲೂ ಸಿಂಗಲ್ ಆಗಿ ನಿಂತು ಟೀಮ್ ಗೆಲ್ಲಿಸಿಕೊಡುವಂತ ಸಾಮರ್ಥ್ಯ ಈ ಎಲ್ಲಾ ಪ್ಲೇಯರ್ಗಳಲ್ಲೂ ಇದೆ. ಮೊದಲನೇದಾಗಿ RCBಯ ಡ್ಯಾಶಿಂಗ್ ಓಪನರ್ ಹಾಗೆ ಪವರ್ ಪ್ಲೇ ಹೀರೋ ಆಗಿರುವಂತ ಫಿಲ್ ಸಾಲ್ಟ್ ಸದ್ಯ ಇಂಜುರಿಗೊಳಗಾಗಿದ್ದಾರೆ. ಪ್ರಸ್ತುತ ILT T20 ಲೀಗ್ನಲ್ಲಿ ಅಬುಧಾಬಿ ನೈಟ್ ರೈಡರ್ಸ್ ತಂಡದ ಪರ ಆಡ್ತಾ ಇದ್ರು. ಆದರೆ ಲೀಗ್ನಲ್ಲಿ ಬೆನ್ನಿನ ಗಾಯದಿಂದ ಬಳಲ್ತಾ ಇದ್ದಾರೆ. ಹೀಗಾಗಿ ಫಿಲ್ ಸಾಲ್ಟ್ ILT T20 ಲೀಗ್ನ ಅರ್ಹತಾ ಪಂದ್ಯಗಳಿಂದ ಹೊರಗುಳಿದಿದ್ರು. IPL ಆರಂಭಕ್ಕೆ 2 ತಿಂಗಳ ಇರುವಾಗ ಸಾಲ್ಟ್ ಗಾಯಗೊಂಡಿರೋದು ಫ್ರಾಂಚೈಸಿಯ ತಲೆನೋವನ್ನ ಹೆಚ್ಚಿಸಿದೆ. ಹಾಗೆ ಮತ್ತೊಂದೆಡೆ ರಜತ್ ಪಾಟಿದಾರ್ ಅಂದ್ರೆ RCB ತಂಡದ ಸ್ಕಿಪ್ಪರ್ ಆಗಿರುವಂತ ರಜತ್ ಪಾಟಿದಾರ್ ಕೂಡ ಗಾಯದಿಂದ ಬಳಲ್ತಾ ಇದ್ದಾರೆ. ಮಿಡಲ್ ಆರ್ಡರ್ ಬ್ಯಾಟಿಂಗ್ ನಲ್ಲಿ ಬ್ರಹ್ಮಾಸ್ತ್ರವಾಗಿರುವಂತ ಪಾಟಿದಾರ್ ಪ್ರಸ್ತುತ ವಿಜಯ್ ಹಜಾರೆ ಟ್ರೋಫಿಯಿಂದಲೂ ಕೂಡ ಹೊರಗುಳಿದಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ಆಗಿದ್ದಿದ್ರೆ ಅವರೇ ತಂಡವನ್ನ ಲೀಡ್ ಮಾಡಬೇಕಿತ್ತು, ಅಂದ್ರೆ ಮಧ್ಯಪ್ರದೇಶ ತಂಡವನ್ನ ಲೀಡ್ ಮಾಡಬೇಕಿತ್ತು. ಆದರೆ ಪಾಟಿದಾರ್ ಇಂಜುರಿಯ ತೀವ್ರತೆ ಈಗ ಆತಂಕಕ್ಕೆ ಕಾರಣವಾಗಿದೆ. ಇನ್ನು ತಂಡದ ಸ್ಫೋಟಕ ಬ್ಯಾಟರ್ ಹಾಗೆ ಫಿನಿಷರ್ ಆಗಿರುವಂತ ಟಿಮ್ ಡೇವಿಡ್ ಬಿಗ್ ಬಾಶ್ ಲೀಗ್ನ ಪಂದ್ಯದ ವೇಳೆ ಮಂಡಿರಜ್ಜು ಗಾಯಕ್ಕೆ ಒಳಗಾಗಿದ್ದಾರೆ. ಪರ್ತ್ ಕ್ರೀಡಾಂಗಣದಲ್ಲಿ ನಡೆದ ಹೋಬಾರ್ಟ್ ಹರಿಕೇನ್ಸ್ ಹಾಗೆ ಪರ್ತ್ ಸ್ಟ್ಯಾಚರ್ಸ್ ನಡುವಿನ ಪಂದ್ಯದಲ್ಲಿ ಗಾಯಗೊಂಡು ಉಳಿದ ಪಂದ್ಯಗಳಿಂದ ಹೊರಗುಳಿದಿದ್ರು. ಹೀಗಾಗಿ ಆಸ್ಟ್ರೇಲಿಯಾ T20 ವಿಶ್ವಕಪ್ ಟೀಮ್ ಹಾಗೆ RCBಗೆ ಟೆನ್ಷನ್ ಶುರುವಾಗಿದೆ. ಇನ್ನು ಬೆಂಗಳೂರು ತಂಡದ ಬೌಲಿಂಗ್ ಬ್ರಹ್ಮಾಸ್ತ್ರವಾಗಿರುವಂತಹ ಜೋಶ್ ಹೇಜಲ್ವುಡ್ ಕೂಡ ಗಾಯಗೊಂಡಿದ್ದಾರೆ. ಕಳೆದ ನವೆಂಬರ್ನಿಂದಲೂ ಕೂಡ ಗಾಯದಿಂದ ಬಳಲ್ತಾ ಇದ್ದು ಆಶಸ್ ಸರಣಿಯಿಂದಲೂ ಕೂಡ ಅವರನ್ನ ಹೊರಗಿಡಲಾಗಿತ್ತು. ಹೀಗೆ ಈ 4 ಆಟಗಾರರ ಗಾಯವೇ ಈಗ ಬೆಂಗಳೂರು ತಂಡಕ್ಕೆ ತಲೆಬಿಸಿ ತಂದಿಟ್ಟಿದೆ. ಟೂರ್ನಿ ಆರಂಭದ ವೇಳೆಗೆ ರಿಕವರ್ ಆಗ್ತಾರೆ, ಹಾಗೆ ಪಂದ್ಯಗಳನ್ನ ಆಡೋಕೆ ಪರ್ಮಿಷನ್ ಪಡಿತಾರಾ ಅನ್ನೋದೇ ಈಗಿರುವಂತ ಟೆನ್ಷನ್. ನಮಸ್ಕಾರ.